ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಕ್ಕ ನೀವು ಕ್ಲೌಡ್ ಕಿಚನ್ ಬಿಸ್ನೆಸ್ನ ಮಾಡ್ತಿದ್ದೀರಾ ಇಲ್ವಾ, ಏನಕ್ಕೆ ಬಹಳ ಕಡಿಮೆ ವ್ಲಾಗ್ಸ್ನ ನೀವು ಶೇರ್ ಮಾಡ್ತಿದ್ದೀರಾ ಅಂತ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ದೀರಾ. ಸೊ ಅದಕ್ಕೆ ಉತ್ತರ ಕೊಡ್ತಾ ಈ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವಾರ ಶನಿವಾರ ಭಾನುವಾರ ನಮ್ಮ ಬಿಸ್ನೆಸ್ ನಡೀತಾ ಇದೆ. ರೆಗ್ಯುಲರ್ ಕಸ್ಟಮರ್ಸಿಂದಾನೇ ನಮಗೆ ರಿಪೀಟೆಡ್ ಬಿಸ್ನೆಸ್ ಬರ್ತಾ ಇದೆ. ದೇವ್ರ ಕೃಪೆಯಿಂದ ಟಚ್ ವುಡ್ ಬಿಸ್ನೆಸ್ ನಡೀತಾ ಇದೆ. ಡೈಲಿ ಬೇಸಿಸಲ್ಲಿ ನಾವು ಬಿಸ್ನೆಸ್ ಮಾಡಿದ್ರೂ ಸಹ ನಮ್ಮ ಹತ್ರ ಅಷ್ಟೊಂದು ಕಸ್ಟಮರ್ಸ್ ಇದ್ದಾರೆ. ಬಟ್ ನಮ್ಮ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲದೆ ಇರುವ ಕಾರಣದಿಂದ ನಾವು ಡೈಲಿ ಬೇಸಿಸಲ್ಲಿ ಬಿಸ್ನೆಸ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ನಮ್ಮ ಹತ್ರ ಡೈಲಿ ಬಿಸ್ನೆಸ್ ಮಾಡಿದ್ರೂ ಸಹ ಕಸ್ಟಮರ್ಸ್ ಇದ್ದಾರೆ. ಮತ್ತು ಏನಕ್ಕೆ ಲೇಟಾಗಿ ಡಿಲೇ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಒಂದು ವ್ಲಾಗಲ್ಲಿ ಈಗಾಗಲೇ ಹೇಳಿದ್ದೀನಿ, ನನ್ನ ಫೋನ್ದು ಸ್ಟೋರೇಜು ಫುಲ್ ಆಗಿಬಿಟ್ಟಿದೆ. ನನ್ನ ಫೋನ್ನ ಮಕ್ಕಳು ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತೀನಿ. ಅದಲ್ದಿರ ಇನ್ನೊಂದು ಮುಖ್ಯವಾದ ಒಂದು ರೀಸನ್ ಏನಪ್ಪ ಅಂತ ಅಂದರೆ, ನಾನು ಸ್ವಲ್ಪ ಎಂಗ್ಸೈಟಿಯಿಂದ ಡಿಪ್ರೆಷನಿಂದ ಕಳೆದ ಒಂದು 2 ತಿಂಗಳಿಂದನೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಷ್ಟು ಎಂತೂಸಿಯಾಸ್ಟಿಕ್ ಆಗಿ ವ್ಲಾಗ್ಸ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪರವಾಗಿಲ್ಲ ಬಿಡು, ಆರಾಮಾಗೆ ಮಾಡೋಣ, ಅಷ್ಟೇನು ಅರ್ಜೆಂಟ್ ಇಲ್ಲ, ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೆಯ್ಟ್ ಮಾಡ್ತಾರೆ ಅನ್ನೋ ಒಂದು ಫೀಲಿಂಗಿಂದ ಸ್ವಲ್ಪ ಲೇಟಾಗೇ ವ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷದ ಬಿಗಿನಿಂಗಿಂದ ಇಲ್ಲಿಯವರೆಗೂ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಅನುಭವ ಮಾಡಿದ್ದೀನಿ. ತುಂಬ ಆ್ಯಕ್ಟಿವ್ ಆಗಿ ಎಲ್ಲವನ್ನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಯಾಕಂದರೆ ಮೈಂಡಲ್ಲಿ ಬಹಳಷ್ಟು ಗೊಂದಲಗಳು, ಪ್ರಶ್ನೆಗಳು, ಮತ್ತು ಏನೋ ಒಂಥರ ಹ್ಯಾಪಿನೆಸ್ ಇಲ್ಲ. ಸೊ ಆದ ಕಾರಣದಿಂದ ನಾನು ಅಷ್ಟು ಆ್ಯಕ್ಟಿವ್ ಆಗಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಬಟ್ ಮನೆಯಲ್ಲಿ ಮಕ್ಕಳಿರೋ ಕಾರಣದಿಂದ ಮಕ್ಳಿಗೋಸ್ಕರ ನಾನು ಆ್ಯಕ್ಟಿವ್ ಆಗಿದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನನ್ನ ಮೇನ್ ಪ್ರಿಯಾರಿಟಿ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಆದಷ್ಟು ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಒಂದು ಲೈಫ್ ಕೊಡೋದಕ್ಕೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಿದ್ದೀನಿ. ಫೋನ್ ಬಿದ್ದೋಯ್ತು ಫ್ರೆಂಡ್ಸ್. ಸೊ ನಾನು ಹೇಳ್ದಂಗೆ ಮಕ್ಕಳ ಜೊತೆ ನನ್ನ ಜೀವನನ ತುಂಬ ಚೆನ್ನಾಗಿ ನಡೆಸ್ತಾ ಬಂದಿದ್ದೀನಿ. ಬಟ್ ಎಲ್ಲದರ ಕಡೆ ಫೋಕಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನನಗೂ ಸಹ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸ್ತು. ಸೊ ಅದಕ್ಕಾಗಿಯೇ ಆಲ್ಮೋಸ್ಟ್ ಆರಾಮಾಗಿಯೇ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು 2025 ಮುಗಿತಾ ಬರ್ತಾ ಇದೆ. 2026ರಲ್ಲಿ ಇನ್ನೂ ಎಕ್ಸೈಟ್ಮೆಂಟಿಂದ ಇನ್ನೂ ಪ್ರಾಕ್ಟಿಕಲ್ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮೈಂಡ್ ಮತ್ತು ಹಾರ್ಟನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ನನಗೆ ನಾನೇ ಟೈಮ್ ತಗೊಂಡು ಇಂಟ್ರೆಸ್ಟಿಂಗ್ ಆಗಿರೋ ಮತ್ತು ನಾಲೆಜಬಲ್ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ 2026ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಗೋಲ್ನ ಇಟ್ಕೊಂಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಗೋಲ್ಸ್ ಕಡೆ ಗಮನ ಕೊಟ್ಬಿಟ್ಟು ಏನಾದರೂ ಸಾಧನೆ ಮಾಡಿದಾಗ ಮಾತ್ರನೇ ನನ್ನ ಮಕ್ಕಳಿಗೆ ಒಳ್ಳೆ ಜೀವನ ಕೊಡೋದಕ್ಕೆ ಸಾಧ್ಯ ಆಗೋದು ಅನ್ನೋದನ್ನು ನಾನು ಫೀಲ್ ಮಾಡ್ತೀನಿ. ಸೊ ಆದ್ದರಿಂದನೇ ಮಕ್ಕಳು ಹುಟ್ಟಿದಾಗ್ಲಿಂದನೂ ತುಂಬ ಸ್ಟ್ರಗಲ್ ಮಾಡ್ತಾ ಡಿಸಿಷನ್ಸ್ನ ಇಂಡಿಪೆಂಡೆಂಟಾಗಿ ತಗೊಂಡು, ಎಷ್ಟೇ ಯಾರೇ ಏನೇ ಹೇಳಿದ್ರೂ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡೇ ನಾನು ಡಿಸಿಷನ್ಸ್ನ ತಗೊಂಡು ಇಲ್ಲಿವರೆಗೂ ಜೀವನನ ನಡ್ಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಸೊ ಈ ವರ್ಷ ಅಷ್ಟು ಚೆನ್ನಾಗಿರಲಿಲ್ಲ. ಬಹಳಷ್ಟು ದುಃಖಕರವಾದ ಘಟನೆಗಳು ನಡೀತು ನನ್ನ ಜೀವನದಲ್ಲಿ. ಬಹಳಷ್ಟು ನೆಗೆಟಿವಿಟಿನೂ ನಡೀತು. ಸೊ ನಾನು ಇಲ್ಲಿವರೆಗೂ ಯಾವ ರೀತಿ ಪಾಸಿಟಿವ್ ಆಗಿ ಎನರ್ಜಿಟಿಕ್ ಆಗಿ ಜೀವನನ ನಡ್ಸ್ಕೊಂಡು ಬಂದಿದ್ದೀನೋ ಅದೇ ರೀತಿಯೇ 2026ರಲ್ಲಿಯೂ ಸಹ ಜೀವನನ ನಡೆಸಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾನು ಡಿಸೈಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ 2026ನ ವೆಲ್ಕಮ್ ಮಾಡೋದಕ್ಕೆ. ಬಟ್ ಎಷ್ಟೇ ನೆಗೆಟಿವಿಟಿ ಜೀವನದಲ್ಲಿ, ಎಷ್ಟೇ ಕೆಟ್ಟ ಒಂದು ಎಕ್ಸ್ಪೀರಿಯೆನ್ಸ್ಗಳು ಜೀವನದಲ್ಲಿ ನಡೆದ್ರೂ ಸಹ ಎಲ್ಲೋ ಒಂದು ಕಡೆ ದೇವ್ರ ಕೃಪೆ ನನ್ನ ಮೇಲೆ ಇದ್ದೇ ಇದೆ ಫ್ರೆಂಡ್ಸ್. ನನ್ನ ಮಕ್ಕಳ ರೂಪದಲ್ಲಿಯೇ ದೇವ್ರು ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ತೋರಿಸಿನೇ ನನ್ನನ್ನು ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಟಿವ್ ಆಗಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಇಷ್ಟಪಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಾನು ಎಷ್ಟೇ ಲೇಟಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ರು
ಅರ್ಥ ಮಾಡಿಕೊಂಡು ನನಗೋಸ್ಕರ ವೆಯ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಇನ್ನು ಕೆಲವರು ರೆಗ್ಯುಲರ್ ಆಗಿ ವಿಡಿಯೋಸ್‌ನ ನೋಡ್ತಾರೆ. ಬಟ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಲೈಕುನು ಸಹ ಕೊಡಲ್ಲ. ವಿಡಿಯೋ ಎಷ್ಟೇ ಚೆನ್ನಾಗಿದ್ರೂ, ಇನ್ಫಾರ್ಮೇಟಿವ್ ಆಗಿದ್ರೂ ಲೈಕ್ ಕೊಡೋದೇ ಇಲ್ಲ. ಅಂಥವ್ರದ್ದು ಮೆಂಟಾಲಿಟಿ ಹೇಗಿರುತ್ತೆ ಅಂತ ಅಂದರೆ, ಏನೋ ಹೇಳ್ತಾ ಇದ್ದಾಳೆ, ಏನೋ ತೋರಿಸ್ತಾ ಇದ್ದಾಳೆ, ಟೈಮ್ ಪಾಸ್‌ಗೋಸ್ಕರ ನೋಡೋಣ ಅನ್ನೋ ಒಂದು ಮೆಂಟಾಲಿಟಿಯಿಂದ ನೋಡ್ತಾರೆ. ಪಾಪ ಸ್ಟ್ರಗಲ್ ಪಡ್ತಾ ಇದ್ದಾಳೆ. ಅವಳ ಜರ್ನಿನ ಇಷ್ಟು ಟ್ರಾನ್ಸ್‌ಪರೆಂಟ್ ಆಗಿ ಶೇರ್ ಮಾಡ್ಕೊಂಡಿದ್ದಾಳೆ. ಪಾಪ ಕಷ್ಟಗಳನ್ನ ಶೇರ್ ಮಾಡ್ಕೊಂಡಿದ್ದಾಳೆ. ಹೆಲ್ಪ್ ಮಾಡೋಣ, ಸಪೋರ್ಟ್ ಮಾಡೋಣ ಅನ್ನೋ ಒಂದು ಮೆಂಟಾಲಿಟಿ ಅಂಥವ್ರಿಗೆ ಇರೋದೇ ಇಲ್ಲ. ಬರೀ ನೋಡಬೇಕು, ಬಿಟ್ಬಿಡಬೇಕು, ಮತ್ತು ನೆಗೆಟಿವ್ ಕಾಮೆಂಟ್ ಮಾಡಬೇಕು. ಈ ರೀತಿ ಒಂದು ಮೆಂಟಾಲಿಟಿ ಅವ್ರಿಗೋಸ್ಕರ ನಾನು ವ್ಲಾಗ್ಸ್‌ನ ಮಾಡ್ತಾ ಇಲ್ಲ. ನನಗೋಸ್ಕರ ಯಾರು ವೀಡಿಯೋಸ್‌ನ ನೋಡ್ತಾ ಇದ್ದಾರೋ, ಇಲ್ಲಾಂದರೆ ನನ್ನ ಯಜಮಾನ್ರು ಮಕ್ಕಳಿಗೋಸ್ಕರ ಯಾರು ವೀಡಿಯೋಸ್‌ನ ನೋಡ್ತಿದ್ದಾರೋ ಅಂಥವ್ರಿಗೋಸ್ಕರ ನಾನು ತುಂಬು ಹೃದಯದಿಂದ ವ್ಲಾಗ್ಸ್‌ನ ಮಾಡ್ತಿದ್ದೀನಿ. ತುಂಬ ರಿಯಲಿಸ್ಟಿಕ್ ಆಗಿ ಏನಿದೆಯೋ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರೂ ಸಹ ನಾನು ಹೇಳ್ದಂಗೆ ತುಂಬ ರಿಯಲಿಸ್ಟಿಕ್ ಆಗಿ ಇನ್ಫಾರ್ಮೇಟಿವ್, ಮೋಟಿವೇಶ್ನಲ್ ವೀಡಿಯೋಸ್ ಶೇರ್ ಮಾಡ್ತೀನಿ. ಮತ್ತು ಚಂಡೀಗಢ, ಮೊಹಾಲಿಯಲ್ಲಿ ಬಹಳಷ್ಟು ಪ್ಲೇಸಸ್ ಇವೆ, ಅವನ್ನು ಸಹ ಕ್ಯಾಪ್ಚರ್ ಮಾಡ್ತೀನಿ. ಈ ವರ್ಷ ನಮ್ಮ ಯಜಮಾನ್ರದ್ದು ಗಾಡಿ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ ನಾವು ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಇಲ್ಲ ಅಂದರೆ ವೀಕ್ ಡೇಸಲ್ಲಿನೂ ಸಹ ನಾವು ಎಲ್ಲಿಗಾದರೂ ಹೋಗ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಟೈಮ್‌ನ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಈ ವರ್ಷ ಅಷ್ಟು ಸಾಧ್ಯ ಆಗಲಿಲ್ಲ. ಕಾರ್ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ, ಮತ್ತು ಇನ್ನೊಂದು ಒಂದು ಟ್ರಾಜಿಡಿ ಬಂದುಬಿಟ್ಟು ನಮ್ಮ ಅಕ್ಕ ತೀರೋಗಿರೋ ಕಾರಣದಿಂದ. ಸೊ ನೆಕ್ಸ್ಟ್ ಇಯರ್ ಒಳ್ಳೆ ಪಾಸಿಟಿವ್ ಮೈಂಡಿಂದ ಪಾಸಿಟಿವ್ ವೀಡಿಯೋಸ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ಫಾರ್ಮೇಟಿವ್, ಮೋಟಿವೇಶ್ನಲ್, ನಾನು ಹೇಳ್ದಂಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಸಾರಿ. ಸೊ ಒಳ್ಳೆ ವೀಡಿಯೋಸ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಆ್ಯಸ್ ಯೂಶುವಲ್ ನಮ್ಮ ರೆಗ್ಯುಲರ್ ಕಸ್ಟಮರ್ಸೇ ಆರ್ಡರ್ಸ್‌ನ ನಮಗೆ ಕೊಟ್ಟಿದ್ದರು. ಸೊ ಅವ್ರಿಗೋಸ್ಕರ ಫುಡ್ಡನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. 9 ಗಂಟೆಗೆಲ್ಲನೂ ಬ್ರೇಕ್‌ಫಾಸ್ಟ್‌ಗೆ ಆರ್ಡರ್ ಬಂದಿತ್ತು. ಸೊ ಅದಕ್ಕೆ 5:30ಗೆ ಎದ್ಬಿಟ್ಟು ಆ್ಯಸ್ ಯೂಶುವಲ್ ನಾನು ನಮ್ಮ ಯಜಮಾನ್ರಿಬ್ಬರೇ ಫುಡ್ಡನ್ನೆಲ್ಲನೂ ಪ್ರಿಪೇರ್ ಮಾಡಿಬಿಟ್ಟು ಒಳ್ಳೆ ರೀತಿಯಿಂದನೇ ಕಸ್ಟಮರ್ಸ್‌ಗೆ ಸರ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಕ್ವಾಲಿಟಿಯಲ್ಲಿ ಮತ್ತು ಸರ್ವಿಸಲ್ಲಿ ಕಾಂಪ್ರಮೈಸೇ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸು ರಿಪೀಟೆಡ್ ಆಗಿ ಆರ್ಡರ್ಸ್‌ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ಲೌಡ್ ಕಿಚನ್ ಬಂದುಬಿಟ್ಟು ನನ್ನ ಕನಸು. ಆ್ಯಕ್ಚುಲಿ ಆ ಕನಸನ್ನ ನಾನು ನನಸು ಮಾಡ್ಕೊಂಡಿದ್ದೀನಿ. ಈ ಒಂದು ನನಸನ್ನ ನಾನು ಇನ್ನೂ ದೊಡ್ಡದಾಗಿ ಮಾಡ್ತೀನಿ. ನೆಕ್ಸ್ಟ್ ಇಯರು ಭಾಳಷ್ಟು ಪ್ಲ್ಯಾನ್ಸ್ ಇದೆ. ಬಟ್ ಆ ಪ್ಲ್ಯಾನ್ಸ್ ಎಲ್ಲನೂ ಇವಾಗಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಮೊದಲು ಕೆಲಸ ಆದಮೇಲೆ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ತೋರಿಸ್ತೀನಿ. ಮುಂಚೆ ಎಲ್ಲನೂ ನಾನು ಹೇಗೆ ಮಾಡ್ತಿದ್ದೆ ಗೊತ್ತಾ? ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಎಲ್ರ ಹತ್ರನೂ ಹೇಳಿಬಿಡ್ಬೇಕು. ನಾನು ಎಲ್ರನ್ನೂ ಒಂದೇ ಥರನೇ ಟ್ರೀಟ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರನ್ನೂ ಟ್ರಸ್ಟ್ ಮಾಡ್ತೀನಿ. ಸೊ ಅದಕ್ಕೆ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲನೂ ಶೇರ್ ಮಾಡಿಬಿಡ್ತೀನಿ. ರೆಗ್ಯುಲರ್ ಆಗಿ ಕೆಲವ್ರು ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ತೀನಿ. ಅವ್ರಿಗೆ ನನ್ನ ವ್ಲಾಗ್ಸಲ್ಲಿ ಹೇಳದೇ ಇರೋ ಅಷ್ಟು ಪರ್ಸ್ನಲ್ ವಿಷಯಗಳನ್ನ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಯಾರ್ಯಾರು ವ್ಲಾಗ್ಸ್ ನೋಡ್ತಿದ್ದೀರೋ ಗೊತ್ತಿರುತ್ತೆ, ಯಾರ್ಯಾರು ನನ್ನ ಜೊತೆ ಮಾತಾಡಿದ್ದೀರೋ ಅವ್ರಿಗೆಲ್ಲನೂ ಗೊತ್ತಿರುತ್ತೆ ನಾನು ಎಷ್ಟು ಟ್ರಾನ್ಸ್ಪರೆಂಟ್ ಅಂತ. ಸೊ ಅದೇ ರೀತಿಯೇ ನಾನು ಎಲ್ರನ್ನೂ ಟ್ರೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಟ್ ಎಲ್ರದ್ದು ಮೈಂಡ್ಸೆಟ್ಟು ಒಂದೇ ಥರ ಇರಲ್ಲ. ತುಂಬ ಜನ ಬರೀ ಟೈಮ್ ಪಾಸ್‌ಗೋಸ್ಕರ ಮಾತಾಡ್ತಾರೆ, ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಮಾತಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಪಾಸ್ ಮಾಡಿದ್ದೀನಿ. ಯಾವುದೇ ಒಂದು ಸಬ್ಸ್ಕ್ರೈಬರ್ ಜೊತೆನೂ ನಾನು ಇವಾಗ ಪರ್ಸ್ನಲ್ ಆಗಿ ಮಾತಾಡ್ತಾ ಇಲ್ಲ. ಬಟ್ ಕೆಲವ್ರು ಇದ್ದಾರೆ, ಆಲ್ರೆಡಿ ಮೆಚ್ಯೂರ್ಡ್, ಎಜುಕೇಟೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರ ಜೊತೆ ಚಾಟ್ ಮಾಡ್ತೀನಿ, ಆವಾಗವಾಗ ಮಾತಾಡ್ತೀನಿ. ಬಿಕಾಸ್ ಐ ಟ್ರಸ್ಟ್ ದೆಮ್. ಅವರೂ ನನ್ನ ಟ್ರಸ್ಟ್ ಮಾಡಿ ಮತ್ತು ಇಷ್ಟಪಟ್ಬಿಟ್ಟು ನನ್ನ ಜೊತೆ ಮಾತಾಡ್ತಾರೆ. ಇನ್ನು ಎಲ್ರನ್ನೂ ನಾನು ಎಂಕರೇಜ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ನಂದು ಪರ್ಸ್ನಾಲಿಟಿದು ವೀಕ್ನೆಸ್ ಏನಪ್ಪ ಅಂತ ಅಂದರೆ, ನಾನು ಎಲ್ರನ್ನೂ ಒಂದೇ ಥರ ಟ್ರೀಟ್ ಮಾಡ್ತೀನಿ. ಎಲ್ರ ಜೊತೆನೂ ಎಲ್ಲನೂ ಶೇರ್ ಮಾಡ್ಕೊತೀನಿ. ಬಟ್ ಎಲ್ರೂ ಒಂದೇ ಥರ ಇರಲ್ಲ ಅಲ್ವಾ? ಸೊ ಅದಕ್ಕೆ ಸ್ವಲ್ಪ ಪಾಸ್ ತೊಗೊಂಡಿದ್ದೀನಿ. ಯಾರ ಹತ್ರನೂ ಅಷ್ಟು ಮಾತಾಡ್ತಾ ಇಲ್ಲ. ಹೊಸ ಸಬ್ಸ್ಕ್ರೈಬರ್ಸ್ ಏನಾದರೂ ನನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತು ಕ್ಲೌಡ್ ಕಿಚನ್ ಬಗ್ಗೆ ಏನೇ ಕ್ವೇರೀಸ್ ಇದ್ರೂ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಆಲ್ಮೋಸ್ಟ್ ನನ್ನ ವ್ಲಾಗ್ಸಲ್ಲಿ ಕ್ಲೌಡ್ ಕಿಚನ್ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ಫೀಲ್ ಫ್ರೀ ಟು ಮೆಸೇಜ್ ಮೀ ಆನ್ ಇನ್ಸ್ಟಾಗ್ರಾಮ್. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಇವತ್ತಿನ ನಮ್ಮ ಮೊದಲನೇ ಕ್ಲೌಡ್ ಕಿಚನ್ ಆರ್ಡರ್ ರೆಡಿಯಾಗಿದೆ. ನಮ್ಮ ಯಜಮಾನ್ರು ಹೋಗಿ ಕಸ್ಟಮರ್ಸ್ಗೆ ಡೆಲಿವರ್ ಮಾಡ್ತಾರೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ
Please do take care of yourself. Thank you so much for watching. Have a great day ahead. Bye bye. Take care.